ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮಮ್ಮ ನೋಡ್ತೈತೆ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಆದ ಬೆಳಿಗ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಒಂದು ಪ್ರ್ಯಾಂಕ್ ಮಾಡಿದ್ದೀನಿ, ವೀಡಿಯೋ ನೋಡ್ಕೊಂಡು ಬನ್ನಿ. ನೋಡಿಲ್ಲ ಅಂದರೆ ಕೆಳಗಡೆ ಹಾಕಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇವತ್ತು ಏನು ಕೆಲಸ ಅಂದರೆ, ಇವತ್ತು ಶಿವಂದು ಹಬ್ಬ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾರ್ಯಾರು ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಮಧು ಅಂತ. ಅದಕ್ಕಿಂತ ಫಸ್ಟ್ ಇವಾಗ ನಾನು ಚಿನ್ಕುಳಿಗೆ ಹೋಗ್ಬೇಕು. ಒಂದು ಸ್ವಲ್ಪ ಚಿನ್ಕುಳಿಲಿ ಕೆಲಸ ಐತೆ. ಚಿನ್ಕುಳಿ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ. ಅಲ್ಲೇ ತಿಂಡಿ ತಿನ್ನಬೇಕು. ನಮ್ಮ ಮನೆಯವ್ರು ತಿಂಡಿ ಕಾಂಕ್ರೀಟ್ ಮಾಡೋರೆ, ಕಾಂಕ್ರೀಟ್ ನನಗೂ ಬರಲ್ಲ. ಚಿನ್ಕುಳಿಲಿ ತಿಂಡಿ ತಿಂದ್ಕೊಂಡು ಸಿಗ್ತೀನಿ ಗೈಸ್. ನಮ್ಮ ಅಕ್ಕನ ಮಗಳು ಬಂದಿದ್ದಾರೆ, ತೋರಿಸಿ ನೋಡಿ. ಬಾರೇ. ಅವಳು ಮುಖ ತೋರಿಸಲ್ಲ ಅಂತೆ, ಅವ್ರ ಹುಡುಗ ಬೈದನಂತೆ. ಒಂದು ತೋರಿಸು ಮತ್ತೆ. ಹಾಯ್ ಗೈಸ್, ಚಿನ್ಕುಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇವಾಗ ನಮ್ಮ ಮನೆ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಾಯಿತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಶಿವನ ದೇವಸ್ಥಾನಕ್ಕೆ. ನಾನು ಮತ್ತು ಮಧು ಹೊರಗಡೆ ಇದ್ದಾನೆ. ಬನ್ನಿ, ಇವಾಗ ಕರ್ಕೊಂಡು ಹೋಗ್ತೀನಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಗೈಸ್, ಮಧು ಬಂದ ನೋಡಿ. ಹಾಯ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್. ದೇವಸ್ಥಾನದಲ್ಲಿ ಸಿಗ್ತೀನಿ. ಕೆಂಪ ಬತ್ತೀಯಾ ದೇವಸ್ಥಾನಕ್ಕೆ? ಸರಿ ಗೈಸ್, ದೇವಸ್ಥಾನದಲ್ಲಿ ಸಿಗ್ತೀನಿ, ಬಾಯ್. ಗೈಸ್, ದೇವಸ್ಥಾನಕ್ಕೆ ರೀಚ್ ಆದೋ ನೋಡಿ, ತೋರಿಸ್ತೀನಿ ದೇವಸ್ಥಾನ ಇದೆ ಅಂತ. ಇದೇ ದೇವಸ್ಥಾನ. ಗೈಸ್, ಇವಾಗ ಕಾಲು ತೊಳ್ಕೊಂಬರೋಕೆ ಹೋಗ್ತಿದ್ದೀವಿ. ದೇವಸ್ಥಾನ ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಯೂಟ್ಯೂಬ್ಲಿ. ಅದು ಏನಾರು ಹೇಳ್ತೀಯಾ? ಗೈಸ್, ಇತ್ತಕ್ಕೊಂದು ವರ್ಷದಲ್ಲಿ ನಾನು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೆ. ಅವಾಗ ಏನೋ ನರಕೆ ಕಟ್ಕೊಂಡಿದ್ದೆ, ಈ ಸಲ ಬರ್ತೀನಿ ಅಂತ. ಜೋರಾಗಿ ಹೇಳು. ಈ ಸಲ ಬರ್ತೀನಿ ಅಂತ ಒಂದು ನರಕೆ ಕಟ್ಕೊಂಡಿದ್ದೆ. ಅದಕ್ಕೆ ಈ ಸಲ ಕಂಪಲ್ಸರಿ ಬರಲೇಬೇಕು ಅಂತ ನಾನು ನಮ್ಮ ಫ್ರೆಂಡ್ ಇಬ್ಬರು ಜೊತೆಲೇ ಕರ್ಕೊಬಂದಿದ್ದೀವಿ. ಈ ದೇವಸ್ಥಾನ ಇನ್ನೂ ಸುಮಾರು ಜನ ಗೊತ್ತಾಗಲಿ ಅಂತಲೇ ಇವ್ರು ಫೋನ್ ಮಾಡಿ ಕರ್ಕೊಬಂದು ವಿಡಿಯೋ ಮಾಡಿಸ್ತಾಯಿದ್ದೀನಿ ಗೈಸ್. ನೋಡಿ, ಇವಾಗ ಹೋಗ್ತಿದ್ವಿ ಕಾಲು ತೊಳ್ಕೊಂಬರೋಕ್ಕೆ. ಸಿಗ್ತೀನಿ ಗೈಸ್ ಅಲ್ಲಿ ದೇವಸ್ಥಾನ ಹತ್ರ. ಗೈಸ್, ಇವಾಗ ದೇವಸ್ಥಾನ ಎಲ್ಲ ದರ್ಶನ ಆಯಿತು. ಇಲ್ಲಿ ದೇವಸ್ಥಾನ ಯಾರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ. ನಮ್ಮ ಮಂಡ್ಯ ಡಿಸ್ಟಿಕಲ್ಲೇ ಇರೋದು ಇದು. ಇವನೇ ನಮ್ಮ ಮದುವೆ ಕರ್ಕೊಂಬಂದಿದ್ದು. ಹೋದ ವರ್ಷ ಕರ್ಕೊಂಬಂದಿದ್ದು. ಹೋದ ವರ್ಷ ಬಂದಿದ್ದಂತೆ, ಈ ವರ್ಷ ನನಗೆ ಕರ್ಕೊಬಂದವನೇ. ನೋಡಿ, ಇವಾಗ ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ಗೈಸ್. ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಏನಿದೆ, ಎಲ್ಲೆಲ್ಲಿದೆ ಇಲ್ಲಿ ಹೇಳ್ತೀನಿ. ಬಾಯ್ ಗೈಸ್, ಸಿಗ್ತೀನಿ. ಮಧು ಬಾಯ್ ಮಾಡು. ಹಲೋ ಗೈಸ್, ಇವಾಗ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಬಂದ ತಕ್ಷಣ ಅಲ್ಲಿ ನಮ್ಮ ಊರವ್ರದ್ದು ಒಂದು ಊಟ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ವೆಜ್ ಊಟ. ಇವಾಗ ನಾನು ಅಂಗಡಿ ಹತ್ರ ಹೋಗ್ತಿದ್ದೀನಿ. ನಮ್ಮ ಅಭಿಮಾನಿ ಗೈಸ್, ನಮ್ಮ ಅಭಿಮಾನಿ. ನಮ್ಮನ್ನು ತೋರುವಂಥವ್ರೆ. ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ನೋಡಿ ನಮ್ಮ ಅಂಗಡಿಯಲ್ಲಿ. ಆಮೇಲೆ ಸಿಗ್ತೀನಿ, ಬಾಯ್ ಗೈಸ್. ಇವಾಗ ಅಂಗಡಿ ಡ್ಯೂಟಿ ಮುಗೀತು. ಅಂಗಡಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇವಾಗ ತಾನೇ ಜಸ್ಟ್ ಬಂದೆ. ಇವಾಗ ನಮ್ಮ ಧರ್ಮವರು ಬೋರ್ ಹಾಕ್ಸ್ತವ್ರಂತೆ. ಬೋರ್ ಹಾಕ್ಸೋದ ಹತ್ರ ಹೋಗೋಣ ಬನ್ನಿ. ಬೋರಲ್ಲಿ ನೀರು ಬರುತ್ತೋ ಬರಲ್ವ ತೋರಿಸ್ತೀನಿ, ಬನ್ನಿ. ಇವಾಗ ಹೋಗೋಣ. ಹೋಗೋಕ್ಕಿಂತ ಫಸ್ಟು ಇವಾಗ ನನ್ನ ತಂಗಿ ಬಾರೆ ಇಲ್ಲಿ ಏನೋ ಹೇಳ್ತೀನಿ ಅಂದಲ್ಲ ಗೈಸ್. ಎಮ್ಮೆ ಹೊಡ್ಕೊಂಬಂದ್ಲಂತೆ. ಎಮ್ಮೆ ಹೊಡ್ಕೊಂಬಂದಿಲ್ಲ, ಎಮ್ಮೆ ಹೊಡ್ಕೊಂಬಂದೆ ಅಂತ ನಾಟಕ ಆಡ್ತಾವಳೆ, ಕರಿತಾವಳೆ. ಬಾ 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 ತೋರ್ಸು ಅಂತ. ಎಂತದು ಹೊಡ್ಕೊಬರಲ್ಲ ಗೈಸ್, ಬರೀ ಸುಳ್ಳು. ಆಗ್ತೈತೆ ಗೈಸ್. ಇವಾಗ ಧರ್ಮ ಬೋರ್ ಕಟ್ಕೊಂಡ್ ಬಂದಿದ್ದೀವಿ. ಹಾಯ್ ಧರ್ಮ. ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರು ಹಾಯ್ ಧರ್ಮ. ಗೈಸ್, ಧರ್ಮ ಬೋರ್ ಕೊಡ್ತಿದ್ದೀವಿ ನೋಡಿ. ಇಲ್ಲಿ ವಾಯ್ಸ್ ಏನು ಕೇಳಿಸ್ತಿಲ್ಲ. ಧರ್ಮ ಹೆಂಗಿದೆ ಮಧು? ಗೈಸ್, ಬೋರ್ ಕೊಡ್ತಿದ್ದೀವಿ ಇಲ್ಲಿ ನೋಡಿ. ಇಲ್ಲಿ ಏನು ಹೇಳ್ತೀರಾ ಧರ್ಮ? ಬೋರ್ ಹಾಕ್ತಿದ್ದೀರಾ? ಹೇಗಿದೆ ನೋಡು ಗೈಸ್.
ಏನ್ ಸಮಾಚಾರ ಬ್ರೋ? ಏನ್ ಸಮಾಚಾರ? ಏನಿಲ್ಲ, ಏನ್ ಹೇಳ್ದಾರ? ಅದೇನ್ ಹೇಳ, ಅದೇನ್ ಹೇಳಿ ಇವಾಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೋರ್ ಕೊರಿತವ್ರೆ. ಬೋರ್ ಕೊರಿಯೋದ ಹತ್ರ ಏನೋ ಮಸಿತವ್ರೆ ನೋಡಿ ಇಲ್ಲಿ. ನೀರು ಬಂತು. ಧರ್ಮನ್ ಖುಷಿ ಖುಷಿ. ಗೈಸ್, ಇವಾಗ ತಾನೇ ನಾನು ಧರ್ಮವ್ರು ಬೋರ್ ಕೊರ್ಸಿರೋದು ನೋಡ್ಕೊ ಬಂದೆ. ಬೋರ್ ಕೊರ್ಸಿರೋದು ನೀರು ಬಂದೈತೋ ಬಂದಿಲ್ವೋ ಅಂತ ನೋಡೋಕ್ಕೆ ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ನಮ್ಮಮ್ಮ ಏನೋ ಹೇಳ್ತೈತೆ ಗೈಸ್. ಏನಂದರೆ ನಮ್ಮಮ್ಮ ಕೂತಿರೋದು ನಿಂತಿರೋದೆಲ್ಲ ವಿಡಿಯೋ ಮಾಡ್ತೀನಿ ಅಂತ ನಾನು. ಅದಕ್ಕೆ ನಂದ ವಿಡಿಯೋ ಮಾಡಬೇಡ ಅಂತ ಬೈತೈತೆ. ಮಾಡಬಾರ್ದಮ್ಮ? ಏಕೆ? ಯಾಕೆ ಮಾಡಬೇಡ? ಅಮ್ಮ ನಿನ್ ಗಂಡ ನೋಡಿದ್ರೆ ಸಾಕು, ಯಾರು ನೋಡ್ಬೇಕಾಗಿಲ್ಲ ನಿನ್ನ. ದೇಶ ಅಮ್ಮ, ನಿನ್ ಮಗ ಇನ್ನು ದೇಶ ಗಂಟ ರೀಚ್ ಆಗಿಲ್ಲ. ಇವಾಗ ಬರೀ ನಂಬರ್ ಒಂದು ಅರ್ಧ ಊರ್ ಗೊತ್ತು ಅಷ್ಟೇ. ಯಾಕೆ ಹಾಕ್ಬೇಡ? ನನ್ನ ಸುಂದ್ರಿ ಕಣಮ್ಮ, ಇನ್ನು ಸುಂದ್ರಿ ಸುಂದ್ರಿ. ನಮ್ಮಮ್ಮ ನೋಡಿ ಹೆಂಗಂತದೆ, ಚೆನ್ನಾಗಿ ಕಾಣಿಕಿರೋ ಅಂತ ನಮ್ಮಮ್ಮ. ಗೈಸ್, ನಮ್ಮಮ್ಮ ಚೆನ್ನಾಗಿ ಕಾಣಿಸುತ್ತೋ ಚೆನ್ನಾಗಿ ಕಾಣಲ್ವ ಅನ್ನೋದ ಕಮೆಂಟ್ ಮಾಡಿ ಗೈಸ್. ಗೈಸ್, ನಮ್ಮ ಅಪ್ಪ ಏನೋ ಬೈತಾವ್ರೆ. ಏನಪ್ಪ? ಏನು ಏನ್ ಮಾಡಿ ಕೆಲ್ಸ ಇಲ್ಲ ತಂದಿನ? ಕೆಲ್ಸ ಇಲ್ವಾ ನನ್ಗೆ? ನಮ್ಮ ಅಪ್ಪ ಉಪ್ಸಾರು ಕುಡಿತೈತೆ ಗೈಸ್. ನೋಡಿ ಇಲ್ಲಿ, ನಮ್ಮ ಅಪ್ಪಂಗೆ ಉಪ್ಸಾರು ಕುಡಿಯಂಗೆ ನಮ್ಮ ಅಮ್ಮ ಕೊಟ್ಟದೆ. ಏನಮ್ಮ ಗೈಸ್, ನಮ್ಮ ಮನೆ ವಡೆ ಇವತ್ತು. ನೋಡಿ ಇಲ್ಲಿ ವಡೆ ತಿಂತಾನೆ ಗೈಸ್. ಇವಾಗ ಅಸೈನ್ಮೆಂಟ್ ಬರೀಬೇಕು. ಟೈಮು 9 ಕಾಲಾಗಿದೆ. ಊಟ ಮಾಡ್ಬಿಟ್ಟು ಅಸೈನ್ಮೆಂಟ್ ಬರೀತೀನಿ. ಅಸೈನ್ಮೆಂಟ್ ಎಲ್ಲ ಬರೆದಾದ್ಮೇಲೆ ಧರ್ಮವ್ರ ಬೋರ್ ಹತ್ರ ಹೋಗೋಣ. ಬನ್ನಿ ಗೈಸ್, ಬಾಯ್ ಬಾಯ್ ಮಾಡಪ್ಪ, ಬಾಯ್ ಗೈಸ್. ಊಟ ಎಲ್ಲ ಆಯಿತು. ಇವಾಗ ಅಸೈನ್ಮೆಂಟ್ ಬರೀತಿದ್ದೀನಿ. ಏನಮ್ಮ? ಅಸೈನ್ಮೆಂಟ್ ಬರೀತೀನಿ ಗೈಸ್. ಇವಾಗ ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲಾಗು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಗೈಸ್. 250-300 ವ್ಯೂಸ್ ಬರ್ತೈತೆ. ಸಬ್ಸ್ಕ್ರೈಬ್ ಮಾತ್ರ 71 ಜನ ಅಷ್ಟೇ ಗೈಸ್. ಹೇಳಮ್ಮ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ನಾಳೆ ಲಾಗಲ್ಲಿ ಸಿಗ್ತೀನಿ. ಬಾಯ್ 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 ಮಾ, ಬಾಯ್ ಮಾಡು. Tomorrow, the next day. ಗೈಸ್, ನೈಟು 3:30 ನೀರು ಬಂದಾಗ ವಿಡಿಯೋ ವಾಯ್ಸ್ ಕೊಡೋಕ್ಕಾಗಿಲ್ಲ. ಅದಕ್ಕೆ ಬೇರೆ ವಾಯ್ಸ್ ಕೊಡ್ತೀನಿ ನೋಡಿ. 720 ಅಡಿಗೆ ಹೆವಿ ನೀರು ಬಂದಿದ್ದು ಧರ್ಮವ್ರದ್ದು. 14 ವರ್ಷದ ನಂತರ ಧರ್ಮವ್ರದ್ದು ಬೋರ್ ನೀರು ಬಂದಿರೋದು ಗೈಸ್. ಅವ್ರು ಬೋರು ಇಲ್ಲ ಅಂದರೆ ಒಂದು 10-11 ಬೋರ್ ಫೇಲ್ ಆಗಿ ಇವಾಗ ಹಾಕ್ಸಿರೋದು. ನೋಡಿ ಎಷ್ಟು ನೀರು ಬಂದೈತೆ 720 ಅಡಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.